ಎಲ್ರಿಗೂ ಜೈ ಭೀಮ್. ಏನಿವತ್ತು ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ನಿನ್ನಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರತಕ್ಕಂಥ ನಿಡಮಾಕನಹಳ್ಳಿ ಗ್ರಾಮ ಹಾಗೂ ಅಜ್ಜನಹಳ್ಳಿ ಗ್ರಾಮದಲ್ಲಿ ಕೋಟಿ ಇನಾಮತಿ ಜಮೀನು ಸರ್ವೆ ನಂಬರು 19-2 ಅಜ್ಜನಹಳ್ಳಿ ಗ್ರಾಮದ್ದು 10, 16, 25 10, 38, 16, 25 ಈ ಸರ್ವೆ ನಂಬರ್ಗಳಲ್ಲಿ ಸುಮಾರು ವರ್ಷಗಳಿಂದ ಕೋಟಿ ನೌಕರಿ ಮಾಡ್ಕೊಂಡು ಬಂದಿರ್ತಾರೆ. ಯಾರೋ ನಮ್ಮ ನಿಡಮಾಕನಹಳ್ಳಿ ಗ್ರಾಮದ ನಾರಾಯಣ ಸ್ವಾಮಿ ಸನ್ನಾಪ್ ಮೂಗಪ್ಪ, ಶ್ರೀನಿವಾಸು ಸನ್ನಾಪ್ ಮೂಗಪ್ಪ ಅನ್ನೋರು. ಆ ಒಂದು ಗ್ರಾಮದಲ್ಲಿ ಮುನಿಯಪ್ಪ ಅನ್ನೋರು ಗ್ರಾಮ ಸಹಾಯಕ, ಈಗ ಗ್ರಾಮ ಸಹಾಯಕ ಕೆಲಸ ಮಾಡ್ತಾ ಇದ್ದಾರೆ. ಆದ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಖಾತೆಯನ್ನು ಮಾಡ್ಕೊಂಡಿರ್ತಾರೆ. ಆ ಖಾತೆ ವಿರುದ್ಧವಾಗಿ ಇವರು ನ್ಯಾಯಾಲಯಕ್ಕೆ ದಾವೆ ಹೋಗಿರ್ತಾರೆ. ಅಲ್ಲಿ ಖಾತೆ ವಜಾ ಆಗಿರ್ತದೆ. ಈಗ ಕೋಟಿ ಇನಾಮತಿ ಅಂತ ಪಾಣಿ ಬರ್ತಾ ಇದೆ. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಗ್ರಾಮ ಸಹಾಯಕನನ್ನು ಕೆಲಸದಿಂದ ವಜಾಗೊಳಿಸಬೇಕು. ಹಾಗೆ ಸರ್ಕಾರಿ ಜಾಗದಲ್ಲಿ ತಹಶೀಲ್ದಾರ್ ಏನಿದ್ದಾರೆ ಅವರ ಒಂದು ನಾಮಫಲಕವನ್ನು ಹಾಕಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಕೆಲಸವನ್ನು ಮಾಡದೇ ಇರ್ತಕ್ಕಂಥದ್ದಲ್ಲಿ ಬೃಹತ್ ಹೋರಾಟವನ್ನು ಮಾಲೂರು ತಾಲೂಕಲ್ಲಿ ಮಾಡಬೇಕಾಗ್ತದೆ. ಕೋಟಿ ಇನಾಮತಿ ಜಾಗ ಯಾರಿಗೂ ಸಹ ಗ್ರಾಂಟ್ ಆಗಿರಲ್ಲ, ಅಂದರೆ ಮಂಜೂರಾತಿ ಆಗಿರಲ್ಲ. ಆ ಜಮೀನನ್ನು ಒಂದು ಸರ್ವೆ ನಂಬರು ಅಜ್ಜನಹಳ್ಳಿ ಸರ್ವೆ ನಂಬರ್ ಒಂದು ಸರ್ವೆ ನಂಬರ್ನ ಬೋಗಿಗೆ ಹಾಕಿರ್ತಾರೆ. ಸರ್ಕಾರಿ ಜಮೀನ ಬೋಗಿಗೆ ಹಾಕಿರ್ತಾರೆ. ಅಲ್ಲಿ ಲೆಕ್ಕ ಹಾಕೊಳ್ಳಿ, ಯಾವ ಥರ ಒಬ್ಬ ಡಿ ಸಿ ಕೂಡ ಅಷ್ಟು ಇದಿರಲ್ಲ, ಅಷ್ಟು ಅಧಿಕಾರ ಇದ್ರೂ ಈ ನಮ್ಮ ಮಾಸ್ತಿ ಹೋಬಳಿ ಏನಂತ ಹೆಸರು ಗ್ರಾಮ ಸಹಾಯಕನು ಅಷ್ಟೊಂದು ಡಿ ಸಿಗಿಂತ ಏರ್ ಪೋಸ್ಟಲ್ಲಿ ಇರೋ ಥರ ಇದು ಮಾಡ್ತಾರೆ. ಒಬ್ಬ ಸರ್ಕಾರಿ ಜಮೀನನ್ನು ಬೋಗಿಗೆ ಹಾಕಿದೆ ಅಂತಂದರೆ ಇನ್ನು ಯಾವ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಅಲ್ಲಿ. ಹಾಗಾಗಿ ಮಾಲೂರು ತಾಲೂಕಲ್ಲಿ ಇನ್ನು ಮುಂದೆ ಈ ಥರ ಯಾವುದೋ ಕೆಲಸಗಳಾಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆ ಗ್ರಾಮ ಶಾಖೆ ಯಾರಿದಾರೆ ನಮಗೆ ತಕ್ಕ ಪಾಠವನ್ನು ಕಳಿಸಿ ಆ ಒಂದು ಸರ್ಕಾರಿ ಜಮೀನನ್ನು ಉಳಿಸ್ಕೊಬೇಕಂತೇಳಿ ತಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀವಿ. ಜೈ ಭೀಮ್. ಪ್ರತಿಯೊಂದು ಎಲ್ಲ ಇದು ಮಾಡಿಕೊಂಡು ಜಮೀನಲ್ಲಿ ಇವರೇ ಇದ್ದಾರೆ ದಲಿತರು ಮೇಡಮ್. ಇವ್ರಿಗೆ ಸಂಬಂಧಪಟ್ಟಂಗೆ ಸಾಗುವಳಿ ಮಾಡಿಕೊಡ್ಬೇಕು, ಸಾಗುವಳಿ ಚೀಟಿ ಮಾಡಿಕೊಡ್ಬೇಕು. ಮತ್ತು ಕಂಪ್ನಿನಲ್ಲಿ ಪಾಸ್ ಆಗಿದೆ ಮೇಡಮ್, ಅವರು ಆರ್ ಐ ಅವರು ನಕಲಿ ದಾಖಲೆಗಳು ಅಂತ ಹೇಳ್ತಾರೆ. ಇವ್ರಿಗೆ ಸಂಬಂಧಪಟ್ಟಂಗೆ ನೋಡಿ ಮೇಡಮ್, ಎಲ್ಲ ಪ್ರತಿಯೊಂದು ತಹಸೀಲ್ದಾರ್ ತಗೊಂಡಿರೋ ಪೊಸಿಷನ್ ಕೂಡ ಪ್ರೆಸೆಂಟ್ ಇವರೇ ಇದ್ದಾರೆ. ಅಂದರೆ ಇವ್ರಿಗೆ ಒಂದಷ್ಟು ಕೆಲಸ ಮಾಡಿಕೊಡ್ಬೇಕು, ಬಡವ್ರ ಪರವಾಗಿ ನಿಂತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆರ್ ಐ ಅವರು ಮನಸ್ಸು ಮಾಡಿಲ್ಲ. ದಯವಿಟ್ಟು ಅವ್ರನ್ನ ಕಲಿಸಿ. ಮತ್ತು ಈ ವಿಚಾರ ನೋಡಿ, ಈಗ ಬಡವರು ಹನುಮಪ್ಪ ಯಾರಣ್ಣ ಹನುಮಂತಪ್ಪ ಪ್ರತಿಯೊಂದು ಇದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲಿದೆ? ಇಬ್ಬರು ನಮ್ಮ ಬ್ಯಾಂಕಲ್ಲಿ ಚಲನ್ ಕಟ್ಟಿಸ್ಬಿಟ್ಟು ಇದು ಕೊಟ್ಟಿರೋದು. ಆಯಿತು, ಅದೇ ಎಲ್ಲೈತೆ ಅವಲ್ಲ ಸಾಲ ಕಟ್ಟಿಸಿಲ್ಲ, ಪಾಣಿ ಬರಲ್ಲ ಮೇಡಮ್, ಸಾಗುವಳಿ ಚೀಟಿನೇ ಕೊಡಿಲ್ಲ. ತನಕ ಅವನ ವಿರುದ್ಧ ಕ್ರಮ ಕೈಗೊಳ್ಳೋಂಥದ್ದು ಆಗಿಲ್ಲ. FIR ದಾಖಲಾಗಬೇಕು. ಜೊತೆಗೆ ಇವತ್ತೇ ಮೇಡಮ್, ಇವತ್ತು ಅಥವಾ ನಾಳೆ 2 ದಿನದಲ್ಲೇ ಆ ಜಮೀನು ಏನಿದೆ ಸರ್ಕಾರಿ ತೋಟಿ ನಮ್ಮ ಜಾಗ, ಆ ಜಮೀನು ನೀವು ಕಾಂಪೌಂಡ್ ಹಾಕೊಂಡು ಆ ಜಾಗನ ಬೇರೆಯವ್ರಿಗೆ ಅವನು ಬಗ್ಗೆ ಕೊಟ್ಟಿದ್ದಾನೆ. ಯಾವುದು ಇದೆ ಗ್ರಾಮ ಸಹಾಯಕ. ಇದಕ್ಕೆ ಸಂಬಂಧಪಟ್ಟಂಗೆ ಈ ನಾರಾಯಣ ಸ್ವಾಮಿ ಅವರು ಬರ್ತಾರೆ, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಕಾಂತರಾಜ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಂದು ಮಾತಾಡ್ತಾರೆ. ನವೀನಿರ್ತಾರೆ, ಅವ್ರು ಬಂದು ಮಾತಾಡ್ತಾರೆ. ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಇವತ್ತು ಅಥವಾ ನಾಳೆ 2 ದಿನದಲ್ಲಿ ನೀವು ಕಾಂಪೌಂಡ್ ಹಾಕುವಂಥ ಕೆಲಸ ಮಾಡಬೇಕು ಮೇಡಮ್. ಕೊಡೋಣ ಮಾಡ್ತಾ ಇರ್ತಕ್ಕಂಥ ಜಮೀನು ತೋಟಿ ಇನಾಮತಿ ಜಮೀನನ್ನು ಅವತ್ತಿನಿಂದ ಇವರೇ ಮಾಡ್ತಾ ಇದ್ದೀವಿ. ನಿಮ್ಮದು ಈ ಊರಲ್ಲ, ನಿಮ್ದು ಯಾವುದೋ ಬೇರೆ ಊರು ಅಂತೇಳಿ ಅವನ್ನೆಲ್ಲ ಹೀನಯವಾಗಿ ಬೈದು ದೌರ್ಜನ್ಯದಿಂದ ಇವರ ಹತ್ರ ಜಮೀನು ಇವಾಗ ಪೊಸಿಷನ್ ಬಿಡಿಸಿ ಪೊಸಿಷನಲ್ಲಿ ಇವಾಗ ಅವರೇ ಮಾಡ್ತಾಯಿದ್ದಾರೆ. ಎಷ್ಟು ದೌರ್ಜನ್ಯ ಇದೆ ನೋಡಿ. ಈಗ ದೊಡ್ಡವರು ಹಿರಿಯರ ಕಾಲದಿಂದಲೂ ಇವರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಜಮೀನನ್ನು ನಮಗೆ 43 ವರ್ಷ ವಯಸ್ಸು, ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ ಇವ್ರು ಮಾಡ್ತಾ ಇರ್ತಕ್ಕಂಥ ಜಮೀನದು. ಈಗ ಸಡನ್ನಾಗಿ ನಮ್ಮದು ಅಂತೇಳಿ ಈ ಥರ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಥರ ಎಲ್ಲ ತೊಂದರೆ ಮಾಡ್ತಾಯಿದ್ದಾರೆ. ದಯವಿಟ್ಟು ಇದನ್ನು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕಂತೇಳಿ ನಮ್ಮ ಗ್ರಾಮಸ್ಥರು ನಾವು ಕೇಳ್ತೀವಿ. ತಮ್ದು ಯಾವ ಊರು? ನಿಡಮಾಕನಹಳ್ಳಿ. ಯಾವುದೋ ಜಮೀನು ವಿಚಾರ ನಿಮ್ಗೆ ಗೊತ್ತಾ? ಜಮೀನು ಯಾರ ಪೊಸಿಷನ್ ಆಗವ್ರು ಇಷ್ಟು ದಿವಸ? ಯಾರು? ಈಗೇನು ಆ ಜಮೀನಿಗೆ ಯಾರು ತೊಂದರೆ ಮಾಡ್ತಾರೆ? ಅವರು ಮುನಿಯಪ್ಪ ಅನ್ನೋರು ತೊಂದರೆ ಮಾಡ್ತಾ ಇದ್ದಾರೆ. ಅವರೇನು ಗ್ರಾಮ ಲೆಕ್ಕಾಧಿಕಾರಿಗಳ? ಗ್ರಾಮ ಸಹಾಯಕರು. ಅವರು ಇಷ್ಟು ಮಾಡ್ತಾ ಇರೋದು. ಅವರಿಗೆ ನಕಲಿ ದಾಖಲೆಗೆ ಸೃಷ್ಟಿ ಮಾಡಿ ಪೊಸಿಷನ್ ಕೂಡ ಬಿಡಿಸ್ಕೊಂಡಿದ್ದಾರೆ. ಅವರು ಇವಾಗ ಸೆಕ್ರೆಟರಿ ಕೆಲಸ ಮಾಡ್ತಾನೆ, ಅವನೇ ಇವಾಗ ಡಿಪ್ಯೂಟಿ ಮಾಡ್ತಾನೆ.
ನಮಗೂ ಬೇಕು. ನಮ್ಮದು ನಿಮ್ಮದಲ್ಲ, ನಮ್ಮದು. ತೋಟಿ ನಮ್ದು. ತೋಟ ನೌಕರಿ ನಿಮ್ಮೂರಲ್ಲಿ ಯಾರು ಮಾಡ್ತಾರೆ? ಅವರೇ ಅವರೇ ಬಟ್ ಡೌಕಿ ಮಾಡ್ಕೊಡ್ದೆ ಆ ಜಮೀನು ಇವಾಗ ಕೊಡ್ಬೇಕಷ್ಟೇ. ಅವರೇ ಮಾಡ್ತಾ ಇದ್ದಾರೆ. ಅವರೇ ಡಾಕ್ಯುಮೆಂಟ್ ಮಾಡ್ಕೊಡ್ಬೇಕು. ದಯವಿಟ್ಟು ಮೇಡಮ್ ನೋಡಿ, ನಾರಾಯಣ ಸ್ವಾಮಿ ಅವರು ಕೇಸ್ ಹಾಕಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲ ಆಗಿದೆ ಮೇಡಮ್, ಎಲ್ಲ ಆಗಿದೆ. ಖುದ್ದು ತಹಸೀಲ್ದಾರ್ ಅವರೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಆ ಜಾಗದಲ್ಲಿ ಸರ್ಕಾರದ ಒಂದು ಬೋರ್ಡ್ ಹಾಕ್ಬೇಕು, ತಗೊಳ್ಳಿ ಮೇಡಮ್ ಅಷ್ಟೇ. ಇವತ್ತು ನಾಳೆನೇ ತಗೊಳ್ಳಿ ಎಲ್ಲ ಮಾಡ್ತೀರಾ ನಾಳೆ. ಓಕೆ, ಜೈ ಭೀಮ್, ಜೈ ಭೀಮ್. ನೀವು ಕೇಳ್ತೀರಿ, ಕೇಳಿದ್ರೆ ಅವ್ರು ಹೇಳ್ತಾರೆ.